ಓಂ ಸಾಯಿರಾಮ್. ನನ್ನ ಎಲ್ಲ ಸಾಯಿ ಬಂಧುಗಳಿಗೆ ನಮಸ್ಕಾರಗಳು. ಈ ವಿಡಿಯೋ ನಿಮಗಾಗಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಕುಟುಂಬದವರಿಗೂ ಶೇರ್ ಮಾಡಿ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ, ಏಕೆಂದರೆ ಸಾಯಿಬಾಬಾ ನಿಮಗೆ ಒಂದು ಸಂದೇಶವನ್ನು ನೀಡಿದ್ದಾರೆ. ಈ ವಿಡಿಯೋ ಇಷ್ಟವಾದರೆ ಓಂ ಸಾಯಿರಾಮ್ ಎಂದು ಕಮೆಂಟ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇಂದು ಬೆಳಿಗ್ಗೆ ನಿಮ್ಮನ್ನು ಸಾಯಿಬಾಬಾ ನೋಡಿರುತ್ತಾರೆ. ನಿನ್ನ ಕಣ್ಣೀರನ್ನು ನಾನು ನೋಡುತ್ತಿದ್ದೇನೆ. ನಿನ್ನ ನೋವು ನನಗೆ ಗೊತ್ತಿದೆ. ನೀನು ಎಷ್ಟು ಕಷ್ಟದಲ್ಲಿ ಇದ್ದರೂ ನೀನು ನನ್ನ ಮೇಲೆ ಅದ್ಭುತ ನಡೆಯುತ್ತದೆ. ಸಾಯಿಬಾಬಾ ಹೇಳಿದ್ದಾರೆ, ನೀನು ಮಾಡಿದ ಪ್ರಾರ್ಥನೆ, ಪೂಜೆ ನನಗೆ ತಲುಪಿದೆ. ಅದು ಎಂದಿಗೂ ವ್ಯರ್ಥವಾಗುವುದಿಲ್ಲ. ನಿನಗೆ ಸರಿಯಾದ ಸಮಯದಲ್ಲಿ ಬಂದು ಸೇರುತ್ತದೆ. ಮಗು, ಜೀವನದಲ್ಲಿ ಕೆಲವೊಮ್ಮೆ ಎಲ್ಲವೂ ಇದ್ದು ಏನೂ ಇಲ್ಲದಾಗೆ ಕಾಣಿಸುತ್ತದೆ. ಯಾರು ನಮ್ಮವರು ಎಂದು ಅರ್ಥ ಮಾಡಿಕೊಳ್ಳುವುದು ಕಷ್ಟವೆನಿಸುತ್ತದೆ. ಆದರೆ ನೆನಪಿಟ್ಟುಕೋ, ಸಾಯಿಬಾಬಾ ನಿನ್ನ ಜೊತೆ ಇದ್ದಾರೆ ಎಂದು ತಿಳಿದುಕೋ. ನೀನು ಒಬ್ಬಳೇ ಅಲ್ಲ, ನಿನ್ನ ಜೊತೆ ನಾನು ನಡೆಯುತ್ತಿದ್ದೇನೆ ಎಂದು ಭಾವಿಸಿ ಮುಂದೆ ಸಾಗು. ನಿನ್ನ ಜೊತೆ ನಾನು ಇದ್ದೇನೆ. ನಿನ್ನ ಪ್ರತಿ ಹೆಜ್ಜೆಯ ಹಿಂದೆ ನಾನು ನಿನ್ನ ಜೊತೆ ಹೆಜ್ಜೆಯನ್ನು ಹಾಕುತ್ತಿದ್ದೇನೆ. ಈ ನಿನ್ನ ಸಾಯಿಬಾಬಾ ಇದ್ದಾರೆ ಎಂದು ಮರೆಯಬೇಡ. ದೃಢವಾದ ನಂಬಿಕೆಯನ್ನು ನನ್ನ ಮೇಲೆ ಇಡು. ನೀನು ಒಬ್ಬಳೇ ನಡೆಯುತ್ತಿದ್ದೇನೆ ಎಂದು ಭಾವಿಸಬೇಡ. ನಿನ್ನ ಜೊತೆ ನಾನು ಇದ್ದೇನೆ. ನಿನ್ನ ಹೆಜ್ಜೆಯ ಹಿಂದೆ ನಾನು ಈ ನಿನ್ನ ಸಾಯಿಬಾಬಾ ಇದ್ದಾರೆ ಎಂದು ಮರೆಯಬೇಡ. ನಿನ್ನ ನೋವು ಶಾಶ್ವತವಲ್ಲ, ನಿನ್ನ ದುಃಖವೂ ಶಾಶ್ವತವಲ್ಲ, ನಿನ್ನ ಕಷ್ಟಗಳು ಶಾಶ್ವತವಲ್ಲ. ನಿನಗೆ ನನ್ನ ಮೇಲೆ ನಿಜವಾದ ನಂಬಿಕೆ ಇದ್ದರೆ, ನನ್ನ ಪವಾಡಗಳ ಮೇಲೆ ನಿನಗೆ ನಂಬಿಕೆ ಇದ್ದರೆ, ನನ್ನನ್ನು ಶ್ರದ್ಧೆ ಮತ್ತು ಭಕ್ತಿಯಿಂದ ನಂಬು. ನಾನು ನಿನ್ನನ್ನು ಕಷ್ಟಗಳಿಂದ ದೂರ ಮಾಡುತ್ತೇನೆ. ನಿನ್ನ ಕಷ್ಟಗಳನ್ನು ಜಯಿಸಲು ನಾನು ನಿನ್ನೊಂದಿಗೆ ಇದ್ದೇನೆ. ನಂಬಿಕೆ ಇದ್ದರೆ ನನ್ನ ಮೇಲೆ ನನ್ನ ನಾಮಸ್ಮರಣೆ ಮಾಡು. ಪ್ರತಿದಿನ 108 ಬಾರಿ ಸಾಯಿರಾಮ್ ಎಂದು ನನ್ನ ನಾಮಜಪವನ್ನು ಜಪಿಸು. ಬೆಳಿಗ್ಗೆ ಎದ್ದ ತಕ್ಷಣ ನನ್ನನ್ನು ಓಂ ಸಾಯಿರಾಮ್ ಎಂದು ನನ್ನನ್ನು ನೆನಪಿಸಿಕೋ. ಪ್ರತಿದಿನ ನನ್ನ ನಾಮಜಪವನ್ನು ಮಾಡುವುದರಿಂದ ನಿನ್ನ ಕಷ್ಟ ದುಃಖಗಳು ದೂರವಾಗುತ್ತವೆ. ನಿನ್ನ ಮನಸ್ಸಿನ ಭಾರ ಕಡಿಮೆಯಾಗುತ್ತದೆ. ಓಂ ಸಾಯಿರಾಮ್, ಓಂ ಸಾಯಿರಾಮ್, ಓಂ ಸಾಯಿರಾಮ್ ಎಂದು ಪ್ರತಿದಿನ 108 ಬಾರಿ ಜಪಿಸಿ. ಬೇರೆ ಯಾವ